ಲೀಲಾವತಿ ಅಮ್ಮ ಅವರು ಕರ್ನಾಟಕದ ಮತ್ತು ಚಲನಚಿತ್ರರಂಗದ ಅಮ್ಮ ಅಂತಾನೇ ಹೆಸರುವಾಸಿಯಾದವರು. ಅವರು ಎಲ್ಲ ಹಂತದಲ್ಲೂ ಕೂಡ ಅಂದರೆ ಒಬ್ಬರು ನಿರ್ಮಾಪಕರಾಗಿ ಮಗನನ್ನು ನಟನಾಗಿ ಮಾಡಿಸಿ ಡಿಸ್ಟ್ರಿಬ್ಯೂಷನ್ನು ಮಾಡಿ ನಟನೆಯನ್ನು ಬಿಡಿ ಅದು ಸರಿ ಸುಮಾರು 40-50 ವರ್ಷಗಳ ಕಾಲ ನಟನೆಯನ್ನು ಕೂಡ ಮಾಡಿಕೊಂಡು ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಹಾಸುಹಕ್ಕಾಗಿದ್ದರು. ಹಾಗೇನೇ ಅವರ ಒಂದು ಅಕಾಲಿಕ ಮರಣ ಗೊತ್ತು ಎಲ್ಲರಿಗೂ ಇದಾಗಿದೆ ಅಂತೇಳಿ. ಬಟ್ ಒಂದು ತಾಯಿಯನ್ನು ನಾನು ಈ ಸೋಲದೇವನಹಳ್ಳಿಗೆ ಪ್ರಾಯಶಃ ನಾನು 5ನೇ ಸಾರಿ ಬರ್ತಾ ಇರೋದು. ಇಲ್ಲಿ ಒಂದು ಪಶುಸಂಗೋಪನೆ ಹಾಸ್ಪಿಟ್ಲನ್ನು ಕೂಡ ಕಟ್ಟಿದ್ರು. ಅದು ಅವ್ರ ಸ್ವಂತ ಜಾಗದಲ್ಲಿ ಹಾಸ್ಪಿಟ್ಲನ್ನು ಕಟ್ಟಿ ಇಲ್ಲಿಯ ಸೋಲದೇವನಹಳ್ಳಿನಲ್ಲಿ ಯಾವುದೇ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದ್ರ ಇನಾಗ್ರೇಷನ್ ದಿವಸ ಒಂದು ಮಾತು ಹೇಳಿದರು, ನಾನು ಇದು ಬರೀ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ ಅಲ್ಲ, ಮನುಷ್ಯರಿಗೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು ಹಾಸ್ಪಿಟ್ಲನ್ನ ಕಟ್ಟಬೇಕು ಅಂತಿದ್ದೀನಿ ಅಂತ ಅದು ಹೇಳಿ 1.5-2 ವರ್ಷದಲ್ಲಿ ಮತ್ತೆ ಒಂದು ಹಾಸ್ಪಿಟ್ಲನ್ನು ಕಟ್ಟಿ ಅದು ಮನುಷ್ಯರದೊಂದು ಪ್ರಾಣಿಗಳದೊಂದು ಅಂತ ಮಾಡಿ ಅಂಥ ಒಂದು ಅಂದರೆ ಈ ಸೋಲದೇವನಹಳ್ಳಿ ಸೋತಿಲ್ಲ, ಹೆಸರಿಗೆ ಮಾತ್ರ ಸೋಲದೇವನಹಳ್ಳಿ ಅಷ್ಟೇ. ಆದರೆ ಲೀಲಾವತಿ ಅಮ್ಮನಂಥವ್ರು ಮತ್ತು ನಮ್ಮ ವಿನೋದ್ ರಾಜ್ ಅಂಥವ್ರು ಅಂಥ ಮಕ್ಕಳು ಹುಟ್ಟಿರೋದ್ರಿಂದ ಈ ಸೋಲದೇವನಹಳ್ಳಿ ಹೆಸರನ್ನ ಸಾಧ್ಯವಾದರೆ ಬದಲಾಯಿಸ್ಕೊಂಡು ಗೆಲುವಿನ ಹಳ್ಳಿ ಅಂತ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿರೋರನ್ನ ಯಾರನ್ನೂ ಸೋಲೋದಕ್ಕೆ ಇವ್ರ ಕುಟುಂಬ ಬಿಟ್ಟಿಲ್ಲ, ಅಮ್ಮ ಆಗಲಿ ಮಗ ಆಗಲಿ ಯಾರೂ ಬಿಟ್ಟಿಲ್ಲ. ಅವರು ಬಂದ ಮೇಲೆ ಈ ಸೋಲದೇವನಹಳ್ಳಿಯ ಒಂದು ಚೆಹರಾನೇ ಬದಲಾವಣೆ ಆಗಿದೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿನೋದ್ ರಾಜ್ ಅವರು ಯಾವತ್ತೂ ಒಂಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂಟಿ ಆಗೋಕ್ಕೆ ಕೂಡದು, ಅವರು ಕೂಡ ಅನ್ಕೋಬಾರ್ದು. ಯಾಕೆ ಅಂದರೆ ಅವ್ರ ಜೊತೆಯಲ್ಲಿ ಎಂಟೈರ್ ಚಿತ್ರರಂಗ ಇದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಜನ ಇದ್ದಾರೆ ಸರ್. ಕರ್ನಾಟಕದ ಜನ ಅವರ ಡ್ಯಾನ್ಸ್ ರಾಜ ಡ್ಯಾನ್ಸನ್ನು ಇವತ್ತಿನವರೆಗೂ ಕೂಡ ಯಾರೂ ಮರ್ತಿಲ್ಲ. ಅದು ಒಂದು ಅವ್ರಿಗಿದ್ದಂಥ ವರ್ಚಸ್ಸು, ಅವ್ರಿಗಿರೋವಂಥ ವರ್ಚಸ್ಸು ಅಜರಾಮರವಾಗಿರುತ್ತೆ. ಅವರು ಯಾವತ್ತೂ ಒಂಟಿ ಅಂತ ಅಂದ್ಕೊಳ್ಳೋದು ಬೇಡ. ಅದನ್ನು ನಾನು ಸುಮಾರು ಸರಿ ಅವ್ರಿಗೆ ಹೇಳಿದ್ದೀನಿ, ನೀವು ಒಂಟಿ ಅಲ್ಲ ಅಂತೇಳಿ.